ನನ್ನ ಪರ್ಸ್ ಎಲ್ಲೋತು ಇವು ದೇವ್ರಿ. ಇದು ರತಿ ಏನ್ರಿ ಒಂದಿಟ್ಟು ಬಾರ್ಲೆ. ಏನ್ರಿ ಏನಿಲ್ಲ ಮರೆ, ಕೆಲ್ಸಕ್ಕೆ ಹೊಂಟಿದ್ದೆ, ಅದಕ್ಕೆ ನನ್ನ ಮುದ್ದಿನ ಹೆಂಡತಿ ಮಕ ನೋಡೋಗಣ ಅಂತ ಅಷ್ಟೇ. ಬರ್ಲೆ ಹಂಗ ನಾ ಕೆಲ್ಸಕ್ಕೂ ಬರ್ಲೆ. ನಾಷ್ಟ ಮಾಡಿ ಮತ್ತೆ ಹೊಟ್ಟು ತುಂಬ ನಂದಾಗೈತಿ. ತಿಂತೇನೆ ನಾನು. ಮತ್ತೆ ಸಮಾಚಾರ ಏನ? ಏನಿಲ್ಲನು, ಗಂಡ ಕೆಲ್ಸಕ್ಕೆ ಹೋಗ್ತಾನ. ಪಿಕ್ಚರ್ನಾಗೆಲ್ಲ ಗಂಡುಗಳು ಕೆಲ್ಸಕ್ಕೆ ಹೋಗ್ತಾಗ ಏನು ಮಾಡ್ತಾರೆ? ಓ ಹೌದು. ಅಯ್ಯ ರೀ, ಆಫೀಸ್ಗೆ ಹೊಂಟ್ರೆ ಇನ್ನು ಬಿಡಪ್ಪ, ನಿಮ್ಮ ಬೂಟ್ ಕೊಟ್ಟು, ಖರ್ಚಿಗೆ ಕೊಟ್ಟು, ವಾಚ್ ಕೊಟ್ಟು, ಬ್ಯಾಗ್ ಕೊಟ್ಟು ಕಳಿಸ್ತಿದ್ದೆ. ನೀವೇನು ಆಫೀಸ್ಗೆ ಹೋಗಲ್ಲ, ಕಿರಾಣಿ ಅಂಗಡಿಗೆ ಇಲ್ಲೇ ಅಲ್ಲ, ಮತ್ತೇನು ಕೊಡ್ಬೇಕಪ್ಪ ನಿಮ್ಗೆ ಹೇಳ್ರಿ. ಕಿರಾಣಿ ಅಂಗಡಿ ತಕ್ಕಡಿನೂ ಅಲ್ಲೇ ಇರ್ತೈತಿ ಕೊಟ್ಟು ಕಳ್ಸಕ್ಕೆ. ಅಲ್ಲಲೇ ಒಂದು ಉಮ್ಮ ಅಂದ್ರ ಕೆಲಸ ಮಾಡಕ್ ಹುಮ್ಮಸ್ ಬರ್ತೈತಿ, ಟಾಣಿಕ್ ಇದ್ದಂಗ ಅದೊಂದಳ್ತಿ, ದಿನ ಪೂರ್ತಿ ಎನರ್ಜಿಯಿಂದ ಇಡ್ತೈತಿ. ಹೌದ್ರಿ ರೀ, ಅಂದಾಗ ನಿಮ್ಮ ಹತ್ರ ಒಂದು ವಿಚಾರ ಹೇಳ್ಬೇಕಿತ್ತು. ನಂಗೆ ಗೊತ್ತು ನನ್ನ ಚಿನ್ನ, ನಾನು ಇವತ್ತು ಕೆಲ್ಸಕ್ಕೆ ಬರ್ದೋದಿಲ್ಲ, ಇಲ್ಲಿ ನಿನ್ನ ಜೊತೆಗೆ ಹಿಂಗ ಇದ್ದು ಬಿಡ್ಲ್ಯಾ ಅಂತ. ಇರ್ತೇನೆ ತಡಿ ಬಾಗ್ಲಾಕಿ ಬರ್ತೇನೆ. ಥೂ ಅದಲ್ಲ ರೀ, ಅದೆಲ್ಲ ಏನು ಬೇಡ. ಮತ್ತಿನ್ನೇನು ರೀ, ಉಟ್ಟ ಅರ್ಬಿ ಮ್ಯಾಗ ಓಡ್ ಬಂದಿನಿ ಅಲ್ಲಿಂದ, ನಮ್ಮ ಊನ್ ಮನೆಯಿಂದ. ಒಂದು ಜೊತೆ ಅರ್ಬಿ ಇಲ್ಲ ನೋಡ್ರಿ. ನಿನ್ನ ಹಾಕೊಂಡಿದ್ದ ಅರ್ಬಿನೇ ಇಷ್ಟೊತ್ತಾದ್ರೂ ಹಾಕೊಂಡಿನಿ, ಹಾಕೊಳಕ್ಕೆ ಒಂದು ನೈಟಿನೂ ಇಲ್ಲ. ಇವತ್ತು ಸಂಜೆ ಇಲ್ಲ ಈಗಾರ ಆಗಲಿ ಪ್ಯಾಟಿಗೆ ಹೋಗ್ಬರನ್ರಿ. ಒಂದೆರಡು ನೈಟಿ, ಆಮೇಲೆ ಒಂದೆರಡು ಚೂಡಿದಾರು, ಒಂದೆರಡು ಸಾದಾ, ಒಂದು 300 ರೂಪಾಯಿ ಆದರೂ ಪರವಾಗಿಲ್ಲ ಅಂತ ಒಂದೆರಡು ಸೀರೆ, ಅದ್ರೊಳಗೆ ಹಾಕೊಳಕ್ಕೆ ಒಂದೆರಡು ಲಂಗ, ಬ್ಲೌಸ್ ಬೇಕಾದ್ರೆ ಇಲ್ಲೇ ಹೊಲಿಸ್ಕೊತೀನಿ. ಈ ಥರ ತೊಗೊಂಬರ್ಬೇಕ್ರಿ. ನಾನೇನು ಮಾಡಲಿ, ಹಾಕೊಳಕ್ಕೆ ಅರ್ಬಿನೇ ಇಲ್ಲ. ಯಾ ಇವತ್ತು ಪ್ಯಾಟಿಗೆ ಹೋಗೋದಾಗಲ್ಲ, ಇದನ್ನೇನು ಮಾಡ್ಬಿಡು, ಬಿಚ್ಚು ಒಳಗದು ಒಣಾಕ್ಬಿಡು. ಇದನ್ನು ಒಗದು ಒಣಾಕಿದ್ರೆ ಹೋಗ್ಲಿ ಬಿಡು, ಬೇಡ. ಅರ್ಬಿ ಹಾಕ್ಕೊಂಡು ಏನು ಮಾಡ್ತೀಯ ಏನಾಗ್ತಾಗ. ಇದು ಈಗೇನು ಪ್ಯಾಟಿಗೆ ಹೋಗ್ಬೇಕನ? ಇನ್ನು ಕೇಳ್ತಿರಲ್ಲ, ಪ್ಯಾಟಿಗೆ ಹೋಗ್ಬೇಕು. ಪ್ಯಾಟಿಗೆ ಹೋಗೋದಾತ. ನೀನು ಅರಿಬಿ ಜಗ್ಗದವ್ ನಿಮ್ಮ ಅವ್ನ ಮನ್ಯಾಗ, ಅವನೇ ಯಾಕೆ ಇಸ್ಕೊಂಬರ್ಬಾರ್ದು? ಅಲ್ಲ ಪ್ಯಾಟಿಗೂ ಕರ್ಕೊಂಡು ಹೋಗ್ತೀನಿ, ಅಲ್ಲ ಅವನು ಇಸ್ಕೊಂಬರು ನಾನು ಅಂದೆ. ಈಗ ಅವನ್ನ ಕೇಳಕ್ಕೆ ಹೋದ್ರೆ ಅವು ಏನಂತಾಳ, ಬೈದಾಡ್ತಾಳೆ, ಒದರಾಡ್ತಾಳೆ. ಸುಮ್ಮನೆ ನನಗೆ ಮತ್ತೆ ಹೋಗಿ ಅಕ್ಕಿ ಕೂಟ ಜಗಳ ಮಾಡ್ಕೊಂಡು ನಿಲ್ಲೋ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಬೇಡ ರೀ. ಪ್ಯಾಟಿಗೆ ಹೋಗನ್ರಿ, ಮಧ್ಯಾಹ್ನ ಮಟ್ಟ ಹೋಗ್ರಿ ಅಂಗಡಿಗೆ. ನಾನು ಒಂಚೂರು ಮನೇನ ಕೆಲಸ ಮುಗಿಸ್ಕೊತೀನಿ, ಮಧ್ಯಾಹ್ನಕ್ಕೆ ಹೋಗಿ ಬೇಕಾದ್ರೆ ತೊಗೊಂಬರೋಣ. ಸರಿ ಆಯ್ತು. ನನ್ನ ಕಡೆ ಈಗ ಸದ್ಯ ರೊಕ್ಕಿಲ್ಲ, ನನ್ನ ರೊಕ್ಕ ಬೇರೆ ಹೊರಗೆ ಮಂದಿ ಕೊಟ್ಟೇನಿ, ಅದ್ರಾಗ ಒಂದಿಷ್ಟು ಎಷ್ಟು ಆಕೈತೆ ಅಷ್ಟು ಹೊರಗೆ ವಸೂಲಿ ಮಾಡ್ಕೊಂಡು ಬರ್ತೇನೆ, ಹೋಗಿ ಬರೋಣಂತ. ಸರಿ ಆಯ್ತು, ಹೋಗ್ಬರ್ಲ್ಯಾ? ನೀನು ಬಿಟ್ಟು ಹೋಗೋಕೆ ಮನ್ಸೇ ಇಲ್ಲ. ಬೇಡ, ಮನೆಯಾಗಿದ್ರೆ ಹೊಟ್ಟೆ ತುಂಬಲ್ಲ, ಹೋಗ್ಬರ್ರಿ. ಯಾರು ಹೇಳಿದ್ದು ನಾನು ಮನೆಯಾಗಿದ್ರೆ ನೀನು ಹೊಟ್ಟೆ ತುಂಬಲ್ಲ ಅಂತೇಳಿ? ತುಂಬಿಸ್ಲಿ ರೀ, ಕೂಳು ಸಿಗಲ್ಲ ಅಂತ ಹೇಳಿದ್ದು. ಹೋಗ್ರಿ. ಬಾಯ್ ಬಾಯ್, ಸಿ ಯು. ಏನಾರ ಬೇಕಾತಂದ್ರೆ ಒಂದೇ ಒಂದು ಫೋನ್ ಫಟ್ ಅಂತ ಹಚ್ಬಿಡ, ಚಟ್ ಅಂತ ನಿನ್ ಮುಂದೆ ಬಂದ್ಬಿಡ್ತೇನೆ. ಆಯ್ತು, ಬಾಯ್ ಬಾಯ್. ಇವ್ರು ನನ್ನ ಎಷ್ಟು ಪ್ರೀತಿ ಮಾಡ್ತಾರ. ಇಷ್ಟು ಪ್ರೀತಿ ಮಾಡೋ ಗಂಡನ ಇಷ್ಟು ದಿನ ಬಿಟ್ಟಿದ್ದೆ. ಪಾಪ. ಅಪ್ಪ, ಇವ್ರು ಬರೋದ್ರೊಳಗೆ ಪಟ ಕೆಲಸ ಮುಗಿಸ್ಕೋಬೇಕು. ಕೆಲಸ ಮುಗಿಸ್ಕೊಂಡು ಮೊದ್ಲು ಪ್ಯಾಟಿಗೆ ಹೋಗಿ ನಂಗೆ ಬೇಕಾದ ಅರ್ಬಿ ಗಿರ್ಬಿ ತೊಗೊಂಬಂದ್ಬಿಡ್ಬೇಕು. ಇವು ದೇವ್ರೆ, ನಿನ್ನೆಯಿಂದ ಇದನ್ನೇ ಹಾಕೊಂಡೇನಿ. ನೀವೇನಂತೀರಿ? ನನ್ನ ಮತ್ತೆ ಅಮಾಸಿ ಜೋಡಿ ನಿಮ್ಗೆ ಇಷ್ಟ ಆಗೈತಲ್ಲ? ಮತ್ತು ಹಂಗಾರೆ ಕೊಡ್ರಿ ಲೈಕ್, ವಿಡಿಯೋಕ್ಕೆ ಮಾಡಿರಿ ಶೇರ್ ವಿಡಿಯೋನ. ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಬಂದೆ? ಕುಂದ್ರೆ ಚಾ ಮಾಡ್ಕೊಂಬರ್ತೀನಿ. ನೀ ಚಾ ಮಾಡವಾ, ಹಂಗಾರೆ ರೊಟ್ಟಿ ಕೈಕಾಲು ಮಾರಿ ತೊಳ್ಕೊಂಬರ್ತೀನಿ. ಆತಪ್ಪ. ಶೋಭಾಕಾರ? ಯಾರಪ್ಪ? ಯಾರ? ವಿಮ್ಲಾಕರನ್ರಿ? ಬರ್ರಿ ವಿಮ್ಲಾಕರ, ಒಳಗೆ ಬರ್ರಿ. ಅಯ್ಯೋ ಇಲ್ರಿ, ಕೈಕಾಲು ಭಾಳ ಹೊಲಸಿಗ್ಯಾವ, ಇಲ್ಲಿ ಬಾಗಲಾಗ ನಿಂದಿರ್ತೀನಿ. ಅಂದಂಗೆ ಅಕ್ಕಾರ ನಾ ಎದಕ್ಕೆ ಬನ್ನಿ ಅಂದ್ರೆ, ನೋಡ್ರಿ ಓಣಿಯವ್ರೆಲ್ಲರೂ ಸೇರ್ಕೊಂಡು ಚಂಬೂರ್ ಕಟ್ಟ್ಯಾವಲ್ರಿ, ಅದಕ್ಕೆ ರೊಕ್ಕ ಹಾಕಿ ಸ್ವಚ್ಛ ಮಾಡ್ಸಾಕತ್ತೀವ್ರಿ ಅದನ್ನು. ಅದಕ್ಕೆ ನೀವು ನಿಮ್ದು ಈಗ ಎಲ್ಲ ಮನೆಗೆ ಒಂದು 300 ರೂಪಾಯಿ ಹೇಳೇವ್ರಿ. ನೀವು 300 ರೂಪಾಯಿ ಕೊಟ್ರಿ ಅಂದ್ರೆ ಚಂಬೋರೆಲ್ಲ ಕಟ್ಟಿದ್ದನ್ನು ಅವ್ರ ಗಾಡಿಯರಿಗೆ ಫೋನ್ ಹಚ್ಚಿದ್ವಿ ಅಂದ್ರೆ 10-15 ಮನೆ ಸೇರಿ ಕೊಡಾತೀವ್ರಿ. ಒಟ್ಟು ಎಲ್ಲ ಕ್ಲೀನ್ ಮಾಡಿ ಹೋಗ್ಬಿಡ್ತಾರೆ ಅವ್ರು ತಕೊಂಡು. 300 ರೂಪಾಯಿ ನಾವ್ ಯಾಕೆ ಕೊಡ್ಬೇಕ್ರಿ? ನಾವು ಮನೆ ಖಾಲಿ ಮಾಡಾಕತ್ತೀವಿ, ಎಲ್ಲಿದ್ ಕೊಡಕ್ಕೆ ಹೋಗೋಣ? ಸ್ವಚ್ಛ ಬೇಕಾದ್ರೆ ನೀವು ಮಾಡಿಸ್ಕೊರಿಪ್ಪ, ನಾವ್ ಯಾಕೆ ರೊಕ್ಕ ಕೊಟ್ಟು ಸ್ವಚ್ಛ ಮಾಡಿಸಿ ಬೇರೆದವ್ರಿಗೆ ಮನೆ ಕೊಟ್ಟು ಹೋಗ್ಬೇಕು? ಇಲ್ರಿಪ್ಪ, ನಾವು ಮನೆ ಬಿಡಾಕತ್ತೀವಿ. ಅಲ್ರಿ ಅಕ್ಕರ, ನೀವು ಮನೆ ಬಿಡ್ತಿರ್ಕರೆ, ಆದ್ರೆ ಇಷ್ಟು ದಿನ ಇದ್ರಲ್ಲ ಇಲ್ಲಿ, ಮತ್ತೆ ಈಗ ಅದನ್ನೆಲ್ಲ ಕ್ಲೀನ್ ಮಾಡಿಸೇ ಹೋಗ್ಬೇಕು. ಅಯ್ಯ, ಇಷ್ಟು ದಿನ ಇದ್ರೆ ನಿಂದೊಂದು ಕತಿವ ಇಲ್ವಾ? ನಾವು ರೊಕ್ಕ ಪಕ್ಕ ಕೊಡೋದಾಗಲ್ಲ ಬಿಡು, ಬೇಕಾದ್ರೆ ಇದ್ದಾರು ಮಾಡಿಸ್ಕೊಂತಾರೆ. ಯಾಕೆ ನಮ್ಗೆ ಹರ್ಕತ್ ಬಿದ್ದೈತನ? ನಾವೇ ನಿಮ್ಮ ಮನೆಗೆ ಮನೆ ಬಿಟ್ಟಿಂದ ಹೇಳಕ್ ಬರ್ತೀವಿ? ಇಲ್ಲೋದಿಲ್ಲ, ನಮ್ಮ ಮನೆ ಆ ಕಡೆ ಐತಿ, ಅಲ್ಲಿ ಹೋಗ್ತೀವಿ. ಇಲ್ಲವಾ, ನಮ್ಗೆ ಅದು ರೊಕ್ಕ ಪಕ್ಕ ಕೊಡೋದಾಗೋದಿಲ್ಲ. ನಾವು ಓನರ್ಗೆ ಹೇಳ್ಬಿಟ್ಟೇವಿ, ನಾವು ಮನೆ ಖಾಲಿ ಮಾಡ್ತೇವೆ ಅಂತ 1 ತಿಂಗಳು ಆತಿಗೆ ಹೇಳಿ. ಅಂದ್ರೆ ನಾವು 1 ತಿಂಗಳದಿಂದ ಈ ಮನೆಗೆ ಇಲ್ಲ ಅಂತೇಳಿ ಲೆಕ್ಕ. ನಾವು ಮೊದಲೇ ಹೇಳ್ಬಿಟ್ಟೇವಲ್ಲ. ಇಲ್ವಾ, ನೀವು ಬೇಕಾದ ಹೇಳ್ಕೊ, ನಾವು ರೊಕ್ಕ ಪಕ್ಕ ಕೊಡೋದಿಲ್ಲ. ಏನದು ಬಾಯಿ? ಓ,
ಆ, ಇಲ್ಲೇ ಇದೀರೇನ್ರಿ ಅಣ್ಣಾರ ನೋಡ್ರಿ ಮತ್ತೆ ಈಗ ಚಂಬೋರೆಲ್ಲ ಕಟ್ಟ್ಯಾವಲ್ಲ ಸ್ವಚ್ಛ ಮಾಡ್ಸಕ ಮನಿಗೆ 300 ರೂಪಾಯಿ ಹೇಳೈತ್ರಿ ಆ ಅಮ್ಮಾರು ಕೊಡುದಿಲ್ಲ ಅನ್ನಕತ್ತಾರ್ರಿ ನಾವು ಮನಿ ಖಾಲಿ ಮಾಡ್ತೀವಿ ನಾವು ಕೊಡುದಿಲ್ಲ ನಮಗೆ ಸಂಬಂಧ ಇಲ್ಲ ಯಾರು ಬಂದಿರ್ತಾರ ಅವ್ರು ಕೊಟ್ಟು ಮಾಡಿಸ್ಕೋವಲ್ರಕ್ಕ ನಮಗೆ ಸಂಬಂಧ ಇಲ್ಲ ಅನ್ನಕತ್ತಾರ ಹೆಂಗ್ರಿ ಇದು ಈಗ ಸದ್ಯಕ್ಕಂತೂ ನೀವು ಅದಿರಲ್ಲ ಮನಿ ಏನು ಖಾಲಿ ಆಗಿಲ್ಲ ಈಗೆಲ್ಲ ಕಲೆಕ್ಷನ್ಸ್ ಎಲ್ಲ ಕಟ್ಟಾಗ್ಯಾವು ಚಂಬರ್ ಪೂರ ಕಟ್ಟಿ ಒಳಗೆ ತುಂಬಿ ನಿಲ್ಲಕತ್ತೈತಿ ಅದಕ್ಕೆ ಒಳಗೆ ಸ್ವಚ್ಛ ಮಾಡಿಸ್ಬಿಟ್ರೆ ನಮ್ದು ಕೆಲಸ ಮುಗಿತೈತಿ ನೋಡ್ರಿ ಮನಿಗೆ ಎಲ್ಲರೂ ಕೊಡತ್ತಾರ ನೀವು ಒಬ್ರ ಈಗಿಲ್ಲ ಅಂತ ಹೇಳಕತ್ತಿರೋದ್ರಿ ಅಯ್ಯ ನೀ ಗಂಡ ಮಕ್ಕಳ ಒಳಗೆ ಕೇಳ್ತೀವ ಅವಕ್ಕೇನು ಗೊತ್ತಾಗತ್ತಿ ಯಾವ ಜ್ಞಾನ ಅದೆಲ್ಲ ಗೊತ್ತಾಗತ್ತಲ್ಲ ನಾ ಹೇಳಕತ್ತೀನಲ್ಲ ಮನಿ ಖಾಲಿ ಮಾಡಕತ್ತೀವಿ ನಾವು ರೊಕ್ಕ ಪಕ್ಕ ಕೊಡುದಿಲ್ವಾ ಇದ್ದವ್ರು ಮಾಡಿಸ್ಕೊಂತಾರ ಸುಮ್ಮನೆ ನೀ ಅಷ್ಟೇ ಅವ ಏನವ ಎಷ್ಟು ಕೊಡ್ಬೇಕ್ರಿ? ಆದಿತ್ಯ ಅಣ್ಣಾರ 300 ರೂಪಾಯಿ ನೋಡ್ರಿ ರೊಕ್ಕ ಹೆಚ್ಚಾಗ್ಯಾವನ ಬೇಡ ನಿನಗ ನಾವು ಬಿಡ್ತೇವೆ ಅಂತ ಹೇಳೇವಿಲ್ಲ 300 ರೂಪಾಯಿಗೆಲ್ಲ ಏನವ ತಗೋರಿ 300 ರೂಪಾಯಿ ತಗೋರಿ. ಇದು ನಾವು ಮನಿ ಖಾಲಿ ಮಾಡ್ತಾ ಇದೀವಿ ರೀ ಇದೊಂದ್ಸಲ ಕೊಟ್ಟಿರ್ತೀವಿ ಮತ್ತೆ ಇದ್ಯಾವುದು ಇದು ಕ್ಲೀನಿಂಗ್ ಏನೇ ಇದ್ರು ನಮಗೆ ಸಂಬಂಧ ಇಲ್ಲ ನೋಡ್ರಿ. ಆಯ್ತ್ರಿ ಅಣ್ಣಾರ ಎಲ್ಲ ನಮ್ದರ ಏನೈತ್ರಿ ಇಲ್ಲಿ ಬೇರೆ ಏನೈತಿ ಇದು ಚಂಬರ್ ಕಟ್ಟೈತಲ್ಲ ಅಂತ ಕೇಳಿದಷ್ಟೇ ನಾವೇನು ಹೊಳ್ಳಗಳ ತಿಂಗಳ ನಿಮ್ಮ ಮನೆಗೆ ಬರ್ತೀವಿ ರೊಕ್ಕ ಕೇಳಕ ಅಮ್ಮಾರ ಯಾರಮ್ಮನಿ ಮಾತಾಡ್ತಾರಪ್ಪ ಶೋಭಕ್ಕ ಏನವ ಇದು ಅಸಹ್ಯ ಆತಾಗ ಸುಮ್ನೆ ಇರೋದು ಬಿಟ್ಟತ್ತಾಗ ಅದೊಂದು 300 ರೂಪಾಯಿ ಕಚ್ಚಾಡ್ಕೊಂಡು ನಿಂತಿಯಲ್ಲ. ಅಯ್ಯೋ ಆ ಬೆಂಡ್ಲಿದ್ ಬಾಳ ಸುಮ್ಮನಿರ್ರಿ 300 ಕೊಟ್ರೆ ನಾಳೆ 3000 ಕೇಳ್ತಾಳಕಿ ಅಲ್ಲ ಅವು ಚಂಬರ್ ಅವ್ರ ಮನ್ಯಾಗ ಎಷ್ಟು ಮಂದಿ ಇದಾರ ಹೇಳಿ ಎಷ್ಟು ಮಂದಿ ಇದಾರ ಅಂತೇಳಿ ಅವ್ರ ಮನ್ಯಾಗ 8 ಮಂದಿ ಇದಾರ ಅವ್ರು ಪೂರ ಚಂಬರ್ ಅವರ ತುಂಬಿಸಿರ್ತಾರ ನಮ್ಮ ಮನ್ಯಾಗ ಅದೇವಿ ಇಬ್ರು ಅದು ನನ್ನ ಸಸಿ ಹೋಗಿ ಮತ್ತೆ 3 ತಿಂಗಳ ಆತಿಗತ್ತಾಗ ನನ್ನ ಮಗಳ ಮದುವೆಯಾಗಿನ ಆಗ್ಯವತ್ತು ಈಗ 3 ತಿಂಗಳಿಂದನ ಅವ್ರ ಮಾಡ್ತಾ ಇರೋದು ಅದೆಲ್ಲ ಕೆಲಸ 8 ಮಂದಿ ಇದಾರ ಒಬ್ರು ತಪ್ಪತ್ಲೆ ಒಬ್ರು ಹೋಗಿ ತುಂಬಿಸಿಟ್ಟಿರ್ತಾರ ಅದು ನಾವೇ ಕ್ಲೀನ್ ಮಾಡಕ್ ರೊಕ್ಕ ಕೊಡ್ಬೇಕು ಸುಮ್ ಕುದುರ್ರಿ ನೀನು ಅದು ಹೋಲಿ ಮನಿ ಮತ್ತೆ ಶಿಫ್ಟ್ ಮಾಡ್ತೀವಿ ಅಂದಿದ್ದಕ್ಕೆ ಏನಂದ್ಲಕ್ಯಾನು ಹ್ಞೂ ಅಂದ್ಲ ಇಲ್ಲ ಅಂದ್ಲ ಇದು ಬಾಳ ಡೊಕರ್ಗತ್ತಕತ್ ನೋಡಿ ಇಲ್ಲ ಅಂದ್ಲ ಮತ್ತೆ ಮಾಡಂತ ಹೇಳಾಳ ಅದೆಲ್ಲ ಏನ್ ತಲೆ ಕೆಡ್ಸ್ಕೊಂಡಿಲ್ಲಕ್ಕಿ ಮಾಡ್ರಿ ಅಂದ್ಲು. ಹೌದಾ ಹಂಗ ನಾಳೆಗೆ ಫೋನ್ ಮಾಡ್ಬಿಡು ಗಾಡಿಯರಿಗೆ ಏನು ಬಂದು ಎಲ್ಲ ಟಾಟಾಯಿಸಿ ಹೇಳ್ಬಿಡ ಬಂದು ಹೇರ್ಕೊಂತಾರ ಅಷ್ಟು ಸಾಮಾನು ಬಡ ಮೊದಲು ಸಾಮಾನಿಗೆ ಹೋಗ್ಬಿಡನಪ್ಪ ಇವ್ರು ಕಿರಿಕಿರಿ ತಡ್ಕೊಳಕ್ಕಾಗಲ್ದು ಅದು ಯಾವಾಗ ಕೊಡ್ತಾರೆ ಅಡ್ವಾನ್ಸ್ ಕೊಡವಲ್ರಕ್ಕ ಅವ್ರಿಗೆ ಹೇಳಿದ್ರಾತ ಅಡ್ವಾನ್ಸ್ ಕೊಟ್ಟಾಗ ತಗೊಂಡು ಹೋದ್ರಾತದನ್ನ ಹೌದಿಲ್ಲ. ಹೇಳ್ತೀನಿ ಹೌದು ಅವ ನಂಗೆ ನಿಂದು ಒಂದು ಅರ್ಥ ಆಗೋಲ್ತು ಅದು ಮತ್ತೇನ ನಾಳೆನ ಬಿಟ್ಟು ನಾಡ್ದಲ್ಲ ಇನ್ನು 3 ದಿನ ಬಿಟ್ಟು ಅದೇನ ಬೆಳ್ಳಿ ಉಂಗ್ರ ಬಂಗಾರದ ಉಂಗ್ರ ಆಮೇಲೆ ಇದು ಏನದು ನಿಂಗದಕಾಯಿ ಅಲ್ಲ ಇವು ತಗೊಂಡೇನ ಮತ್ತೆ ಆಕಿ ಒಂದ್ ಸೀರೆ ತಗೊಂಡು ಹೆಸರಿಡಕ್ ಹೋಗ್ಬೇಕಂತಲ್ಲ. 13 ದಿವಸ ಮಾಡ್ತಾರ 12 ದಿವಸ ಮಾಡ್ತಾರ ಅದೇ ಹೆಸರಿಡ ಕಾರ್ಯಕ್ರಮ ಐತಿ ಹೋಗ್ಬೇಕು ನೆನಪೈತಿ ತಂದು ಇಟ್ಕೊಂಡಿಯೇನ ಅದು ಉಂಗ್ರ ಅದು ನೀ ರೊಕ್ಕನ ಕೊಟ್ಟಿಲ್ಲಲ್ಲ ಯವ್ವ ನಿನ್ ಲಾಜಿಕ್ ನನ್ಗೆ ಅರ್ಥ ಆಗೋಲ್ತ ರೊಕ್ಕನ ಕೊಟ್ಟಿಲ್ಲ ಅಂದ್ರೆ ಕೇಳ್ಬೇಕವ ರೊಕ್ಕನ ಅಲ್ಲವ ರೊಕ್ಕ ಕೊಟ್ಟಿಲ್ಲ ಅಂತ ಹೇಳ್ತೀನಿ ನನಗೇನ್ ಇದೆಲ್ಲ ಗೊತ್ತನ್ಬಿ ನೀ ಬಾಯ್ ಬಿಟ್ಟು ಕೇಳ್ಬೇಕವ ರೊಕ್ಕ ಕೊಡಪ್ಪ ಹಿಂಗೈತಿ ಕೆಲಸ ಅಂತ ಹೇಳಿ ಅಂದ್ರೆ ಕೊಡ್ತೇನೆ ನಾನು ಏನ್ ಕೊಡೋದಿಲ್ಲ ಅಂತೇನೆ ನಿನ್ ಕೆಲ್ಸನ ರೊಕ್ಕನ ಏನ್ ವಿಚಿತ್ರ ಮಾತಾಡ್ತೀವಿ ಆತಾಗ ಇನ್ನ ಮೀನಾಕ್ಷಿ ಮಗಂದಕ್ಕ ಅವ್ರು ಏನ್ ಬಂದ್ ಮಾಡಿದ್ರ ನಾನು ನೋಡಕ್ಕೂ ಹೋಗಿಲ್ಲ ನಂಗೆ ಅದು ಗೊತ್ತಾಗಿಲ್ ಬಿಡು ಇನ್ನು ನಾನು ಹುಟ್ಟತಾ ಇರೋದು ಈ ಒಂದೇ ಹುಟ್ಟಿರೋದ್ ಮಗಳು ಅದಕ್ಕೆ ತಗೊಂಡೋಗಿ ಮಾಡ್ಬೇಕ ಎಲ್ಲ ನಾವು ಅಯ್ಯ ಗಂಡು ಹುಡುಗಾದ್ರಯ್ಯಪ್ಪ ನನಗೂ ಎಲ್ಲ ಖುಷಿ ಇರ್ತಿತ್ತು ಮುಂದೋರ್ದ್ ಮಾಡ್ತಿದ್ದೆ ಹುಟ್ಟಿರೋ ಹೆಣ್ಣಿಗೆ ಅದಕ್ಕೆ ಏನ್ ಮಾಡ್ಲಿ ಯವ್ವ ನೀನ್ ಬಾಯಾಗಿದ ಫಸ್ಟ್ ಇನ್ನೇಮೆ ಅನ್ನಕೋಬಿಡ ಹೆಣ್ಣು ಅದು ಗಂಡು ಅಂತೇಳಿ ನೀ ಹಿಂಗ್ ಮಾಡೋದ್ಕ ಮತ್ತೆ ನನ್ಗೆ ಸಿಟ್ಟು ಬರೋದು ಮತ್ತೆ ಆಕಿಗೂ ಸಿಟ್ಟು ಬರೋದು ಹೌದ್ ತೋರಪ್ಪ ನಿಮ್ ಗಂಡ ಐತಿ ತಡಕೆಲ್ದ ಸಿಟ್ಟು ಬರ್ತೈತಿ ಅದು ಹೋಗ್ಲಿ ಈಗ ಏನೀಗ ಅದನ್ನಾರ ಹೇಳ ನಾ ಹೇಳೋದೇನೈತಿ ಅವೇನ್ ತರುವುದವು ತಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಬತ್ತೆ ಇನ್ನು ಯಾವಾಗ ಹೋಗಿ ಒಂದ 30,000 ಕೊಡು ಬೇಕು ಏನ 30,000 ರೂಪಾಯ ಯವ್ವ 30,000 ಬೇಕು ಬೆಳ್ಳಿ ಉಂಗ್ರ ಬಂಗಾರದ ಉಂಗ್ರ ಅಂತಿ ಏನ ರೊಕ್ಕ ತುಸಾಕತ್ತೆ ಅಂತ ಮಾಡಿಯ ಒಂದು ಬೆಳ್ಳಿ ಉಂಗ್ರ ಕಮ್ಮಿ ಅಂದ್ರೂ ಒಂದು 2-3 ಗ್ರಾಮಿಂದರ ಬೇಕಪ್ಪ 2 ಗ್ರಾಮಿಂದರ ಸ್ವಲ್ಪ ಗಟ್ಟಿಗೆ ಹೌದಿಲ್ಲ 7,000 ಚಿಲ್ಲರನ ಐತಂತ ಒಂದು ಗ್ರಾಮಿಗೆ ಚಲೋ ಬಂಗಾರ ಒಂದು 14,000 15,000 ಅಲ್ಲೇ ಹೋತು ಹೌದಾ 2 ಗ್ರಾಮಿನ ಉಂಗ್ರಕ್ಕೆ ಇನ್ನು ಬೆಳ್ಳಿ ಉಂಗ್ರ ಅದೊಂದು 500 ರೂಪಾಯಿ ಅನ್ಕೋ ಅದಕ್ಕೊಂದು ಬೇಕು ಇನ್ನು ಅದಕ್ಕೊಂದು ಜೋಡಿ ಅಂಗಿ ಬೇಕು ಆಮ್ಯಾಗ ಒಂದು ಜೊತೆ ಒಂದು ಚಲೋ ಸೀರೆ ಬೇಕಾ ನಿನ್ನ ಇಂತಿಗೆ 1,500 ರೂಪಾಯಿ ಸೀರೆ ತೊಗೊಂಡೋದ್ರ ಅವ್ರ ಮನೆಗೆ ಏನಂದಾರ ನಮ್ಗೆ ಹೌದಿಲ್ಲ ಸೀರೆ ಬೇಕಾ ಆಮ್ಯಾಗ ಏನಪ್ಪ ಅದು ಇಷ್ಟ ಐಟಮ್ ಕೊಡು ಒಂದು 20,000 ಕೊಡು ಆಮೇಲೆ ನನಗೊಂದು ಸೀರೆ ಬೇಕಾಗಿತ್ತಲ್ಲ ಸೀರೆನೇ ಇಲ್ಲ ಎದಕ್ಕೂ ಒಂದು ಸೀರೆ ತೊಗೋಬೇಕಾಗಿತ್ತಪ್ಪ ಅದು ಅಲ್ಲದೆ ನಿಮ್ಮ ತಂಗಿನಲ್ಲಿ ಮದುವೆ ಮಾಡಿ ಕೊಟ್ಟಿಂದ ಪಾಪಕ್ಕಿಗೆ ಏನು ಕೊಟ್ಟೇ ಇಲ್ಲ ನಾವು ಅದಕ್ಕೆ ಪಾಪ ಅದಕ್ಕೊಂದು ಏನಾರು ಕೊಡ್ಸೋದು ಬೇಡನ ಮತ್ತೆ ಈಗ ಸೀರೆ ತೊಗೊಂಡು ಅಕ್ಕಿಗೆ ಬಿಟ್ರೆ ಅಕ್ಕಿಗೆ ಬೇಜಾರಾಕತ್ತಿಲ್ಲ ನಾನು ತೊಗೊಳಕತ್ತಿರ್ತೇನೆ ಮತ್ತೆ ಅಕ್ಕಿಗೆ ಒಂದು ಸೀರೆ ತೊಗೋಬೇಕಾ ಬೇಕು ರೊಕ್ಕ ಅದಕ್ಕೆ ಯವ್ವ ನೀ ಇಲ್ಲದ ಪುರಾಣ ಓದ್ಬೇಡ ನನ್ನ ಮುಂದೆ ನೀನು ಸೀರೆ ತಗೋಬೇಡ ಮೀನಾಕ್ಷಿಗೂ ಸೀರೆ ತರಬೇಡ ಈಗ ಏನ್ ಹಬ್ಬ ಹುಣಿವೆ ಏನ ಮನ್ಯಾಗ ಏನಾರ ಫಂಕ್ಷನ್ ಐತೆ ಏನೈತಿ ಈಗ ಸೀರೆ ತಗೊಳಕ ಏನೂ ಇಲ್ಲ ನೀ ಖಾಲಿ ಪೀಲಿ ಸೀರೆ ತಗೊಂಡ್ ರೊಕ್ಕ ಹಾಳು ಮಾಡಕೋಬೇಡ ನಾ ಹೇಳೇನ್ ನೋಡಿ ಈಗ ಅಷ್ಟ ತೆಲಿಬೇನ ತಗ ಯಾವ್ದಕ್ ಹಂಗ ಕಾಡ್ತೀಯ ಏನಾತಗ ಈಗ ಬರೀ ಆಕಿ ಒಂದ್ ತೊಂಬ ಹುಡುಗೊಂದ್ ಜೋಡಿ ತೊಂಬ ಅಷ್ಟೇ ಅಲ್ಲ ಮತ್ ನಿನ್ ಇವಂಗ ತೊಟ್ಲ ತರ್ಬೇಕ ಬೇಡ ತೊಟ್ಲ ಏನ್ ಬೇಡ ಅವ್ರೇನ ನೀವೇ ತರ್ಲೆ ನಾವ ತರ್ಲೆ ಅಂತ ಕಾದಿಲ್ಲ ಪಾಪ ಅರವಿಂದ ತೊಟ್ಲ ತೊಗೊಂಬಂದನ್ ಹೌದಾ
ಆಯ್ತು ಬಿಡು, ಚಿಂತೆ ಬಿಡ್ತಂಗಾರ ಮತ್ತೆ ಯಾಕೆ ತೊಟ್ಲ ಅಂತಂದ ಇದು ಉಂಗ್ರ ಪಂಗ್ರ ಅವರೇ ತರ್ಬೇಕು ಬೇಡ, ಹೋಲ್ ಬಿಡು, ಅದಕ್ಕೆ ಯಾಕೆ ನಾ ಮಾತಾಡ್ಲಿ. ಇದು ಇವ ಇಷ್ಟು ಬೇಕು ನೋಡು. ಆಮೇಲೆ ಅವ್ರಿಗೆ ಹೇಳ್ಬಿಡ, ಹುಡುಗಿಗೆ 2 ಕೈಯಾಗೂ ಕೈಕಟ್ಟು ಗುಂಡ ಆಗ್ಬೇಕು. ಏನ ಒಂದು ಎಷ್ಟು ಗುಂಡು ಬರ್ತಾವ ನೋಡು, ಅವಕ್ಕೆ ದೊಡ್ಡ ದೊಡ್ಡ ಕರಿಮಣಿ ಸೇರಿಸ್ಬೇಡ ಅಂತ ಹೇಳು. ಸಣ್ಣ ಸಣ್ಣ ಸೇರ್ಸನ್ನು ಗಟ್ಟಿ ಗುಂಡು ಹಾಕ್ಸನ್ನ. ಆ ಕಡೆ ಈ ಕಡೆ ಏನಿಲ್ಲ ಅಂದ್ರೆ ಒಂದು 10 ಗುಂಡು ಬರುವಂಗೆ ಚಲೋತ್ತಂಗೆ ಮಾಡಸಂತ ಹೇಳು. ಆಮೇಲೆ ಅದು ಹಿಂಗೆ ಹೆಣ್ಣು ಹುಡ್ರಲ್ಲ, ಹಿಂಗೆ ಓಸು ಬಳಿಗೆ ಉಂಗ್ರು ಬಂದು ಹಿಂಗೆ ಬರುವಂಗೆ ಬಳಿ ಬರುವಂಗೆ ಉಂಗ್ರೆಲ್ಲ ಬರ್ತಾವು, ಚಂದ ಬರ್ತಾವು. ಬಂಗಾರದ ತೊಗೊಂಬರಕ್ಕೆ ಹೇಳು, ಅವ್ರಿಗೇನು ಕಡಿಮೆಗೆ ಸುಳ್ಳಾರ್ದಷ್ಟೈತಿ. ಆಮ್ಯಾಗ ಕಾಲಾಗ ಪೆಂಡ್ರಿ ಗೆಜ್ಜಿ, ಮಾವಿನಕಾಯಿ ಗೆಜ್ಜಿ, ಜಿರ್ಕಿ, ಆಮ್ಯಾಗ ಇದು ಕಾಲಾನ್ ಚಪ್ಪ, ಇದು ಕಾಲ್ಗಡ್ಗ, ಕಾಲ ಗೆಜ್ಜಿ ಬೇರೆ, ಇವು 4 ಟೈಪ್ ಬೇರೆ ಆಗ್ಬೇಕು. ಇವೆಲ್ಲ ಚಂದಾಗಿ ಹೇಳಿ ನಿನ್ನ ಹೆಂಡತಿಗೆ, ಆಕೆಲ್ಲ ತಗೋಸ್ಕೊಂಬರ್ತಾಳೆ. ಕೈ ಯಾವುದು ಆಮೇಲೆ ಕೊಳ್ಳಾಗೊಂದು ಗುಂಡುಗಡಿಗೆ ಚಲೋದು, ಇವೆಲ್ಲ ಆಗ್ಬೇಕು. ಆಯ್ತು ತಗೋ. ಹೋಗ್ ಅರ್ಬಿ ಕಳ್ದು ಮಕ್ಕ ತಗೋತೀನಿ, ತಗೋ ಚಾ ಮಾಡ್ತೀನಿ. ಎಲ್ಲಿ ತಕ್ಕೊಳ್ಳೋದು, ಯಾರೋ ಒಬ್ರು ಬಂದೇ ಬಿಡ್ತಾರ ಅಡ್ಡು ಮಾತಾಡಕ.